ವೆಲ್ಕಮ್ ಬ್ಯಾಕ್ ಮೈ ಕಿಚನ್ ಟೂರ್. ನಾನು ರೇಷನ್ಗೊಂದು ಬಾಕ್ಸ್ ತೊಗೋಬೇಕು, ಸದ್ಯಕ್ಕೆ ಇನ್ನೂ ತೊಗೊಂಡಿಲ್ಲ. ಆ್ಯಕ್ಚುಲಿ ಇಲ್ಲಿ ಫ್ರಿಜ್ಜಿಗೆ ಸ್ಪೇಸ್ ಕೊಟ್ಟಿರೋದು. ನಾನು ಫ್ರಿಜ್ಜನ್ನ ಈಚೆಗೆ ಇಟ್ಕೊಂಡು ಅದನ್ನು ಟೀಪಾಯಿನ ಒಳಗಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಸಿಂಕ್ ಅಲ್ಲೇ ಇರೋದ್ರಿಂದ ಕೈ ತೊಳಿತಿದ್ರೆ ಎಲ್ಲ ನೀರು ಹಾರ್ತಾಯಿತ್ತು ಫ್ರಿಜ್ಗೆ, ಅದಕ್ಕೋಸ್ಕರ. ಆ್ಯಕ್ಚುಲಿ ಏನು ಗೊತ್ತಾ, ಈ ಮನೇಲಿ ಯಾವುದೇ ಥರ ಸಜ್ಜೆ ಏನೂ ಕೊಟ್ಟಿಲ್ಲ, ಜಸ್ಟ್ ಅದು ಒಂದೇ ಸಜ್ಜ ಕೊಟ್ಟಿದ್ದು. ನಾನು ಇದೆಲ್ಲ ಬಾಕ್ಸ್ಗಳೆಲ್ಲ ಇಡೋದಕ್ಕೆ ಇದನ್ನು ರೀಸೆಂಟಾಗಿ ಇವಾಗ ಮಾಡಿಸ್ಕೊಂಡೆ, ಇದೊಂದು ಬಾಕ್ಸು ನಮ್ಮ ಮಾವವ್ರ ಹತ್ರ ಮಾಡಿಸ್ಕೊಂಡು ಬಂದೆ. ಹಾಗೆಯೇ ನಾನು ಹನಿ ಬಾಟಲ್ ಕೂಡ ಏನೂ ಬಿಸಾಕಲ್ಲ, ಗಾಜಿಂದಲ್ವಾ, ಅದ್ರ ಮೇಲೆ ಸ್ಟಿಕ್ಕರ್ ಎಲ್ಲ ತೆಗೆದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಕೆಲವೊಂದು ಮಸಾಲೆ ಐಟಮ್ಸು, ಸ್ಪೈಸಸ್ ಅದನ್ನೆಲ್ಲ ಅಲ್ಲೇ ಜೋಡಿಸ್ಕೊಂಡಿದ್ದೀನಿ, ಕಾಳುಗಳೆಲ್ಲ. ಹಾಗೆಯೇ ಇಲ್ಲಿ ಆಯಿಲ್ ಇಡೋದಕ್ಕೆ ಒಂದು ಬ್ಯಾಸ್ಕೆಟಲ್ಲಿ ಇದು ಎಲ್ಲ ಇಟ್ಕೊಂಡಿದ್ದೀನಿ. ಫಿಲ್ಟ್ರ್ ಕಾಫಿ ಹಾಕೋದಾಗಲಿ ಪ್ರತಿಯೊಂದು ಏನಾದರೂ ಸಣ್ಣ ಪುಟ್ಟದ್ದು ಇಟ್ಕೊಂಡಿದ್ದೀನಿ ಅದರಲ್ಲಿ. ಅಲ್ಲಿ ಮಿಕ್ಸಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಇವಾಗ ಏನೋ ಎಕ್ಸ್ಟ್ರಾ ಕಾಳುಗಳೆಲ್ಲ ತಂದಿರ್ತೀವಲ್ವ, ಅದು ಬಾಕ್ಸಲ್ಲೆಲ್ಲ ಫಿಲ್ಲಾಗಿ ಮಿಕ್ಕಿರೋದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಐಟಮ್ಸ್ ಎಲ್ಲ ನಾನು ಏನೂ ಇಟ್ಟೇ ಇಲ್ಲ. ಹಾಗೆಯೇ ಇಲ್ಲಿಯೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ, ಇಷ್ಟ್ರ ಮೇಲೆ ನಾನೇನು ಇಟ್ಟೂ ಇಲ್ಲ. ಆಮೇಲೆ ಮೇಲ್ಗಡೆ ಬಾಕ್ಸಲ್ಲೂ ಕೂಡ ನಾನೇನು ಎಕ್ಸ್ಟ್ರಾ ಇಟ್ಟಿಲ್ಲ. ಎಷ್ಟು ಜನ ಒಂದು 10 ಜನ ಬಂದರೂ ಆಗುತ್ತೇನೋ ಅಷ್ಟೇ ಇಟ್ಟಿರೋದು, ಜಾಸ್ತಿ ಇಟ್ಟಿಲ್ಲ. ಹಾಗೆಯೇ ಈ ಸ್ಟ್ಯಾಂಡ್ ಕೂಡ ಚಿಕ್ಕ ತಟ್ಟೆ ಮಾಮೂಲಿ ಪ್ಲೇಟ್ಗಳು ಇಡೋದಕ್ಕೇ, ಚಿಕ್ಕ ಚಿಕ್ಕ ಪ್ಲೇಟ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಗ್ಲಾಸ್ಗಳು ಹಾಕ್ಕೊಂಡೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಅಲ್ಲಿ ದೊಡ್ಡ ತಟ್ಟೆಗಳೆಲ್ಲ ಹಾಕಿಟ್ಟಿದ್ದೀನಿ. ಮಾಮೂಲಿ ಇದು ಡೈಲಿ ಅಡುಗೆಗೆ ಯೂಸ್ ಮಾಡುವಂಥದ್ದು ಐಟಮ್ಸ್ಗಳು ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಐಟಮ್ಸ್ಗಳಲ್ಲೆಲ್ಲ ಫಸ್ಟ್ ಇಷ್ಟು ಇರಲಿಲ್ಲ, ಇವಾಗ ಒಂದು 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 ಅಂತ ಇಷ್ಟು ತೊಗೊಂಡಿರೋದು. ಅತ್ತೆ ಕೂಡ ಕೊಟ್ಟರು, ಅಮ್ಮ ಕೂಡ ಕೊಟ್ಟರು. ಅದನ್ನೇ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡಿರೋದು. ಹಾಗೆಯೇ ಇದ್ರ ಕೆಳಗಡೆ ನಾನು ಸಬೀನ ಇಟ್ಟಿದ್ದೀನಿ. ಅದು ಬಿಟ್ಟರೆ ಒಂದು ಟಬ್ ಇಟ್ಟಿದ್ದೀನಿ ಪಾತ್ರೆ ವಾಶ್ ಮಾಡೋಕ್ಕೆ ಅಷ್ಟೇ. ಇಷ್ಟೇ ನಂದು ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.